ನೋಡಿ, ಮನೆಯಲ್ಲಿ ಹಸು ಸಾಕೋದು, ನಾಯಿ ಸಾಕೋದು, ಪಕ್ಷಿಗಳನ್ನ ಸಾಕೋದು ಸಹಜ. ಆದರೆ ಇಲ್ಲೊಬ್ಬ ಆಸಾಮಿ ಹೆಬ್ಬಾವನ್ನ ಸಾಕಿದಾನೆ. ಯಾರು ಅಂತೀರಾ? ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಹೆಬ್ಬಾವು ಸಾಕಿದ ವ್ಯಕ್ತಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿ ಹೆಬ್ಬಾವನ್ನ ಸಾಕಿದ. ನೋಡಿ, ಫ್ಲಾಟ್ನಲ್ಲಿ ಅನುಮಾನಾಸ್ಪದ ಚಟುವಟಿಕೆ ಬಗ್ಗೆ ಅನುಮಾನ ಉಂಟಾಗಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ನಿವಾಸಿಗಳು. ನಿನ್ನೆ ರಾತ್ರಿ ಪರಿಶೀಲನೆ ನಡೆಸಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ವೇಳೆ ಫ್ಲಾಟ್ನಲ್ಲಿ ಹೆಬ್ಬಾವು ಸಾಕಿರೋದು ಬಯಲಾಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಹೆಬ್ಬಾವು ಸಾಕಿದಾನೆ ವ್ಯಕ್ತಿ. ಅಲ್ಲ, ಮನೆಯಲ್ಲಿ ಹೆಬ್ಬಾವು ಸಾಕ್ತಾರಾ? ಓಕೆ, ನಾಯಿ ಸಾಕ್ತಾರೆ, ಹಸು ಸಾಕ್ತಾರೆ, ಗಿಳಿ ಸಾಕ್ತಾರೆ, ಪಕ್ಷಿಗಳನ್ನ ಸಾಕ್ತಾರೆ, ಹೆಬ್ಬಾವು ಕೂಡ ಸಾಕ್ತಾರೇನ್ರಿ? ಅನುಮತಿ ಇಲ್ಲದೆ ಹಾವು ಸಾಕ್ತಾ ಇರುವ ಬಗ್ಗೆ ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟಿದ್ರು. ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ರು ಕಾಮಾಕ್ಷಿಪಾಳ್ಯ ಪೊಲೀಸ್ನವರು. ತಪಾಸಣೆ ವೇಳೆ ಕಾಟನ್ ಬಾಕ್ಸ್ನಲ್ಲಿ ಕೆಲವು ಹಾವುಗಳು ಪತ್ತೆಯಾಗಿದ್ದಾವೆ. ಫ್ಲಾಟ್ನಲ್ಲಿ ವಾಸ ಮಾಡ್ತಾ ಇದ್ದಂಥ ಆಂಧ್ರ ಮೂಲದ ವ್ಯಕ್ತಿಯನ್ನ ವಿಚಾರಣೆ ಮಾಡಿದ್ದಾರೆ ಪೊಲೀಸ್ನವರು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎನ್ಸಿಆರ್ ಕೂಡ ದಾಖಲಾಗಿದೆ. ಅರಣ್ಯ ಇಲಾಖೆಯಿಂದ ಹಾವು ಸಾಕಾಣಿಕೆ ಬಗ್ಗೆ ಪರಿಶೀಲನೆ ಕಾರ್ಯ ಕೂಡ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಹಾವು ಸಾಕಿದಾನ್ರಿ, ಅದು ಹೆಬ್ಬಾವು. ಅದು ನೋಡೋದಿಕ್ಕಾದ್ರೂ ಭಯ ಆಗುತ್ತೆ. ಅಂಥದ್ರಲ್ಲಿ ಹೆಬ್ಬಾವನ್ನೇ ಅಪಾರ್ಟ್ಮೆಂಟ್ನಲ್ಲಿ ಸಾಕ್ತಾರೆ ಅಂತ ನೋಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಫೋನ್ ಸಂಪರ್ಕದಲ್ಲಿ. ಸುಚಿತ್ರಾ, ನೋಡ್ತೀವಿ ಎಲ್ಲರೂ ಕೂಡ ಮನೆಯಲ್ಲಿ ನಾಯಿ ಸಾಕೋದು, ಪಕ್ಷಿಗಳನ್ನ ಸಾಕೋದು ನೋಡಿರ್ತೀವಿ. ಹೆಬ್ಬಾವು ಕೂಡ ಸಾಕಿದನಲ್ಲಿ ಆಸಾಮಿ ಅಪ್ಡೇಟ್ಸ್ ಕೊಡೋದಾದ್ರೆ ಈ ವಿಚಾರವಾಗಿ. ಶಿವಕುಮಾರ್, ಏನು ಆಂಧ್ರ ಮೂಲದ ವ್ಯಕ್ತಿಯೊಬ್ಬ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ಹಾವುಗಳನ್ನ ಕೂಡ ಸಾಕೊಂಡಿದ್ದ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ನಿವಾಸಿಗಳಿಗೂ ಕೂಡ ಅನುಮಾನ ಬಂದಿರುತ್ತೆ. ಅದಾದ ನಂತರದಲ್ಲಿ ಇವರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಅಲ್ಲಿನ ನಿವಾಸಿಗಳು ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ನಿನ್ನೆ ರಾತ್ರಿ ಮನೆಗೆ ಹೋಗಿ ಪರಿಶೀಲನೆಯನ್ನ ಮಾಡಿದಂತಹ ಅರಣ್ಯ ಅಧಿಕಾರಿಗಳಿಗೆ ಹೆಬ್ಬಾವು ಸೇರಿದಂತೆ ಇನ್ನು ವಿವಿಧ ಹಾವುಗಳನ್ನ ಸಾಕಿರುವ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಅದಾದ ನಂತರದಲ್ಲಿ ಕಾಟನ್ ಬಾಕ್ಸ್ ನಲ್ಲಿ ಯಾವೊಂದು ಹಾವುಗಳನ್ನ ಇಟ್ಟು ಸಾಕೊಂಡಿರ್ತಾನೆ. ಅದಾದ ನಂತರದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಡ್ತಾರೆ. ಭೇಟಿಯನ್ನ ಕೂಡ ಕೊಟ್ಟು ಏನು ಎನ್ಸಿಆರ್ ಅನ್ನ ಕೂಡ ದಾಖಲು ಮಾಡಿಕೊಂಡು ಇದೀಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೆ ಕಾಮಾಕ್ಷಿಪಾಳ್ಯದ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಹಾವುಗಳನ್ನ ಎಲ್ಲಿಂದ ತಂದಿದ್ದ ಈತ, ಯಾವ ಕಾರಣಕ್ಕಾಗಿ ಹಾವುಗಳನ್ನ ಸಾಕಿದ್ದ, ಹೆಬ್ಬಾವುಗಳನ್ನ ಎಲ್ಲಿಂದ ಅಂದ್ರೆ ವಿದೇಶದಿಂದ ತರಿಸ್ಕೊಂಡಿದ್ನ ಅಥವಾ ಇಲ್ಲೇ ಸ್ಥಳೀಯವಾಗಿ ಏನಾದ್ರು ತರಿಸ್ಕೊಂಡು ಮನೆಯಲ್ಲಿ ಸಾಕಿದ್ನ ಅಂತ ಹೇಳಿ ಇದೀಗ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಶಿವ್, ಥ್ಯಾಂಕ್ ಯು ಸುಚಿತ್ರಾ, ನೀವೆಲ್ಲ ಮಾಹಿತಿಗಾಗಿ.